ಪಾಕಿಸ್ತಾನ ಪರ ಘೋಷಣೆ ಕೂಗಿದರೆ ಪ್ಯಾಲೆಸ್ಟೈನ್ನ ಬಾವುಟನ್ನು ತೋರಿಸುವಂತ ಘಟನೆ ಸಂಭವಿಸಿದೆ. ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ತಾಲಿಬಾನಿ ಸರ್ಕಾರ ಪದೇ ಪದೇ ಎಲ್ಲ ಕಡೆಗಳಲ್ಲೂ ಸಹ ಈ ರೀತಿ ಪಾಕಿಸ್ತಾನ ಪರ ಘೋಷಣೆ ಕೂಗುವಂತ ಸಿದ್ದರಾಮಯ್ಯನವರು ಅಧಿಕಾರದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ನಡೀತಾ ಇರುವಂತದ್ದು ತಾಲಿಬಾನಿ ಸರ್ಕಾರ, ಹಾಗಾಗಿಯೇ ಪಾಕಿಸ್ತಾನ ಪರ ಪ್ಯಾಲೆಸ್ಟೈನ್ ಬಾವುಟ ತೋರಿಸುವಂತದ್ದು ಈ ತರ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಸಿದ್ದರಾಮಯ್ಯನವರಂತಹ ತಾಲಿಬಾನಿ ಮನಸ್ಥಿತಿ ಇರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇರ್ತದೆ. ತಾಲಿಬಾನಿ ಸರ್ಕಾರ ಬಂತು ಅಂತಾನೆ ತಾಲಿಬಾನಿ ಸರ್ಕಾರ ಬಂದಿರೋದ್ರಿಂದಲೇ ಹುಬ್ಬಳ್ಳಿ ಯುಎಪಿಯ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರೋದು, ಡಿಜೆ ಹಳ್ಳಿ ಕೆಜೆ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವಂತದ್ದು, ವಕ್ಫ್ ಮುಖಾಂತರವಾಗಿ ನಮ್ಮ ಹಿಂದೂಗಳ ಭೂಮಿ ಕಬಳಿಸಲಿಕ್ಕೆ ಕೊಟ್ಟಿರುವಂತದ್ದು, ಈಗ ಒಂದೊಂದು ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಶಾಂತಿಯುತವಾಗಿ ನಡೀಬೇಕಾಗಿ ಶಾಂತಿಯುತವಾಗಿದ್ದಂತ ಮಂಡ್ಯದಲ್ಲಿ ಕೆರಗೋಡು ಇನ್ಸಿಡೆಂಟ್ ಆಯ್ತು, ಮದ್ದೂರು ಇನ್ಸಿಡೆಂಟ್ ಆಗಿದೆ, ಇದಕ್ಕಿಂತ ಮೊದಲು ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆಯ್ತು. ಎಲ್ಲಾ ಕಡೆ ಶಾಂತಿಯ ಪ್ರತಿಪಾದಕರು ಅಂತ ಹೇಳ್ಕೊಂಡು ಬಂದಿರೋರು ಕಲ್ಪಿಸೋಣ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಪರ ಸಿದ್ದರಾಮಯ್ಯ ಇದ್ದಾರೆ ಅಂತ ಅವ್ರಿಗೆ ಧೈರ್ಯ ಇದೆ. ಗೌರ್ಮೆಂಟ್ ಅವ್ರು ಇನ್ನೂ ನಿಂತಿದೆಲ್ಲ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ ಇದಕ್ಕೆಲ್ಲದಕ್ಕೂ ಕಾರಣ. ಪಾಕಿಸ್ತಾನ ಪರ ಘೋಷಣೆ ಕೂಗಿದರೆ ಪ್ಯಾಲೆಸ್ಟೈನ್ನ ಬಾವುಟನ್ನು ತೋರಿಸುವಂತ ಘಟನೆ ಸಂಭವಿಸಿದೆ. ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ತಾಲಿಬಾನಿ ಸರ್ಕಾರ ಪದೇ ಪದೇ ಎಲ್ಲ ಕಡೆಗಳಲ್ಲೂ ಸಹ ಈ ರೀತಿ ಪಾಕಿಸ್ತಾನ ಪರ ಘೋಷಣೆ ಕೂಗುವಂತ ಸಿದ್ದರಾಮಯ್ಯನವರು ಅಧಿಕಾರದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ನಡೀತಾ ಇರುವಂತದ್ದು ತಾಲಿಬಾನಿ ಸರ್ಕಾರ, ಹಾಗಾಗಿಯೇ ಪಾಕಿಸ್ತಾನ ಪರ ಪ್ಯಾಲೆಸ್ಟೈನ್ ಬಾವುಟ ತೋರಿಸುವಂತದ್ದು ಈ ತರ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಸಿದ್ದರಾಮಯ್ಯನವರಂತಹ ತಾಲಿಬಾನಿ ಮನಸ್ಥಿತಿ ಇರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇರ್ತದೆ. ತಾಲಿಬಾನಿ ಸರ್ಕಾರ ಬಂತು ಅಂತಾನೆ ತಾಲಿಬಾನಿ ಸರ್ಕಾರ ಬಂದಿರೋದ್ರಿಂದಲೇ ಹುಬ್ಬಳ್ಳಿ ಯುಎಪಿಯ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರೋದು, ಡಿಜೆ ಹಳ್ಳಿ ಕೆಜೆ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವಂತದ್ದು, ವಕ್ಫ್ ಮುಖಾಂತರವಾಗಿ ನಮ್ಮ ಹಿಂದೂಗಳ ಭೂಮಿ ಕಬಳಿಸಲಿಕ್ಕೆ ಕೊಟ್ಟಿರುವಂತದ್ದು, ಈಗ ಒಂದೊಂದು ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಶಾಂತಿಯುತವಾಗಿ ನಡೀಬೇಕಾಗಿ ಶಾಂತಿಯುತವಾಗಿದ್ದಂತ ಮಂಡ್ಯದಲ್ಲಿ ಕೆರಗೋಡು ಇನ್ಸಿಡೆಂಟ್ ಆಯ್ತು, ಮದ್ದೂರು ಇನ್ಸಿಡೆಂಟ್ ಆಗಿದೆ, ಇದಕ್ಕಿಂತ ಮೊದಲು ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆಯ್ತು. ಎಲ್ಲಾ ಕಡೆ ಶಾಂತಿಯ ಪ್ರತಿಪಾದಕರು ಅಂತ ಹೇಳ್ಕೊಂಡು ಬಂದಿರೋರು ಕಲ್ಪಿಸೋಣ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಪರ ಸಿದ್ದರಾಮಯ್ಯ ಇದ್ದಾರೆ ಅಂತ ಅವ್ರಿಗೆ ಧೈರ್ಯ ಇದೆ. ಗೌರ್ಮೆಂಟ್ ಅವ್ರು ಇನ್ನೂ ನಿಂತಿದೆಲ್ಲ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ ಇದಕ್ಕೆಲ್ಲದಕ್ಕೂ ಕಾರಣ. ಪಾಕಿಸ್ತಾನ ಪರ ಘೋಷಣೆ ಕೂಗಿದರೆ ಪ್ಯಾಲೆಸ್ಟೈನ್ನ ಬಾವುಟನ್ನು ತೋರಿಸುವಂತ ಘಟನೆ ಸಂಭವಿಸಿದೆ. ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ತಾಲಿಬಾನಿ ಸರ್ಕಾರ ಪದೇ ಪದೇ ಎಲ್ಲ ಕಡೆಗಳಲ್ಲೂ ಸಹ ಈ ರೀತಿ ಪಾಕಿಸ್ತಾನ ಪರ ಘೋಷಣೆ ಕೂಗುವಂತ ಸಿದ್ದರಾಮಯ್ಯನವರು ಅಧಿಕಾರದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ನಡೀತಾ ಇರುವಂತದ್ದು ತಾಲಿಬಾನಿ ಸರ್ಕಾರ, ಹಾಗಾಗಿಯೇ ಪಾಕಿಸ್ತಾನ ಪರ ಪ್ಯಾಲೆಸ್ಟೈನ್ ಬಾವುಟ ತೋರಿಸುವಂತದ್ದು ಈ ತರ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಸಿದ್ದರಾಮಯ್ಯನವರಂತಹ ತಾಲಿಬಾನಿ ಮನಸ್ಥಿತಿ ಇರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇರ್ತದೆ. ತಾಲಿಬಾನಿ ಸರ್ಕಾರ ಬಂತು ಅಂತಾನೆ ತಾಲಿಬಾನಿ ಸರ್ಕಾರ ಬಂದಿರೋದ್ರಿಂದಲೇ ಹುಬ್ಬಳ್ಳಿ ಯುಎಪಿಯ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರೋದು, ಡಿಜೆ ಹಳ್ಳಿ ಕೆಜೆ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವಂತದ್ದು, ವಕ್ಫ್ ಮುಖಾಂತರವಾಗಿ ನಮ್ಮ ಹಿಂದೂಗಳ ಭೂಮಿ ಕಬಳಿಸಲಿಕ್ಕೆ ಕೊಟ್ಟಿರುವಂತದ್ದು, ಈಗ ಒಂದೊಂದು ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಶಾಂತಿಯುತವಾಗಿ ನಡೀಬೇಕಾಗಿ ಶಾಂತಿಯುತವಾಗಿದ್ದಂತ ಮಂಡ್ಯದಲ್ಲಿ ಕೆರಗೋಡು ಇನ್ಸಿಡೆಂಟ್ ಆಯ್ತು, ಮದ್ದೂರು ಇನ್ಸಿಡೆಂಟ್ ಆಗಿದೆ, ಇದಕ್ಕಿಂತ ಮೊದಲು ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆಯ್ತು. ಎಲ್ಲಾ ಕಡೆ ಶಾಂತಿಯ ಪ್ರತಿಪಾದಕರು ಅಂತ ಹೇಳ್ಕೊಂಡು ಬಂದಿರೋರು ಕಲ್ಪಿಸೋಣ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಪರ ಸಿದ್ದರಾಮಯ್ಯ ಇದ್ದಾರೆ ಅಂತ ಅವ್ರಿಗೆ ಧೈರ್ಯ ಇದೆ. ಗೌರ್ಮೆಂಟ್ ಅವ್ರು ಇನ್ನೂ ನಿಂತಿದೆಲ್ಲ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ ಇದಕ್ಕೆಲ್ಲದಕ್ಕೂ ಕಾರಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.